ನಮಸ್ತೆ ಸ್ನೇಹಿತರೆ, ಇವತ್ತು ನಾನು ನಿಮ್ಮನ್ನ ಕರ್ಕೊಂಡು ಹೋಗ್ತಿದ್ದೀನಿ ಮಂತ್ರಾಲಯ ಎಂಬ ಪುಣ್ಯಕ್ಷೇತ್ರಕ್ಕೆ. ನೋಡಿ, ಮಂತ್ರಾಲಯಕ್ಕೆ ಎಷ್ಟು ಜನಸಾಗರವೇ ಹೋಗ್ತಾ ಇದೆ. ಕಲಿಯುಗದಲ್ಲಿ ಕೇಳಿದ್ದನ್ನು ಕೊಡುವ ದೇವರೆಂದರೆ ಅದು ನಮ್ಮ ಮಂತ್ರಾಲಯ ರಾಘವೇಂದ್ರ ಸ್ವಾಮಿ ಮಾತ್ರ. ಅದು ನಮ್ಮ ಒಳ್ಳೆಯ ಮನಸ್ಸಿನಿಂದ ಕೇಳಬೇಕು. ಸೊ ನೀವು ಮಂತ್ರಾಲಯಕ್ಕೆ ಹೋಗೋಕ್ಕೆ ಇಲ್ಲಿಂದ ಬಸ್ ವ್ಯವಸ್ಥೆ ಇರಲ್ಲ. ಮಂತ್ರಾಲಯ ರೋಡ್ ಟು ಮಂತ್ರಾಲಯ. ಸೊ ನೀವು ಇಲ್ಲಿಂದ ಆಟೋಗೆ ಹೋಗಬೇಕು. ನೋಡಿ, ಇಲ್ಲಿ ಬಾಡಿಗೆ ಆಟೋಗಳು ನಿಂತಿದ್ದಾವೆ. ಫೈನಲಿ ನಾನು ಮಂತ್ರಾಲಯ ಬಂದು ರೀಚ್ ಆದೆ. ಸೊ ರೀಚ್ ಆದಮೇಲೆ ಲಗೇಜ್ನೆಲ್ಲ ಒಂದು ಕಡೆ ಇಟ್ಟು ತುಂಗಾ ನದಿಯಲ್ಲಿ ಸ್ನಾನ ಮಾಡಿಕೊಂಡು ದರ್ಶನಕ್ಕೆ ಹೊರಟೆ. ಫೈನಲಿ ನಾನು ರಾಘವೇಂದ್ರ ಸ್ವಾಮಿಯವರ ದರ್ಶನ ಮಾಡಿಕೊಂಡು ನಾನಿವಾಗ ಹೋಗ್ತಿರೋದು ಬಿಚ್ಚಾಲೆ ಮತ್ತು ಪಂಚಮುಖಿ ದೇವಸ್ಥಾನ. ಪಂಚಮುಖಿ ಅಂದರೆ ಆಂಜನೇಯ ಸ್ವಾಮಿ ದೇವಸ್ಥಾನ. ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ತಿಳಿಸ್ತೀನಿ ಬಿಚ್ಚಾಲೆ ಮಹಿಮೆ ಹಾಗೂ ಪಂಚಮುಖಿ ಆಂಜನೇಯ ಪ್ರತ್ಯಕ್ಷವಾಗಿ ಬಂದ ಒಂದು ಸ್ಥಳ ಅದು. ಇವಾಗ ಹೋಗಿ ನೋಡಿದರೂ ಆಂಜನೇಯನ ಸ್ವಾಮಿಯ ಪಾದ ಅಲ್ಲಿ ಇದೆ.